ಹೆಚ್ಚು ಕಮ್ಮಿ ಕನಕಪುರದಲ್ಲಿ 8,42,000 ಮತದಾರರು ಇದ್ದಾರೆ. ಇವತ್ತು ಹೆಚ್ಚು ಕಮ್ಮಿ 15,000 ಇಂದ 20,000 ಮತದಾರರು ಡಿಲೀಟ್ ಆಗುವಂತ ಸಂಭವ ಇದೆ. ಆ ಕೆಲಸನ ಇವತ್ತು ನೀವು ಏನು ಆಯ್ಕೆ ಮಾಡಿದ್ದೀವಿ. ಅಧಿಕಾರಿಗಳು ಬಂದಂತ ಸಂದರ್ಭದಲ್ಲಿ 3 ಪಾರ್ಟಿ ಅಭ್ಯರ್ಥಿ ಗೆಲ್ಲಿಸ್ಕೊಳ್ಳಿಕ್ಕೆ ಪ್ರಾಮಾಣಿಕವಾಗಿ ಹಣವನ್ನು ತೊಡಬೇಕು. ದಯಮಾಡಿ ಇವತ್ತು ನೀವೆಲ್ಲ ಏನು ತಾಲೂಕು ಘಟಕ ಜಿಲ್ಲೆ ವಿಭಾಗಗಳ ಅಧ್ಯಕ್ಷರುಗಳು, ಉಪಾಧ್ಯಕ್ಷರು, ಕಾರ್ಯಕಾರಿ ಸಮಿತಿ ಸದಸ್ಯರುಗಳು ಸಾಕಷ್ಟು ಇವತ್ತು ಘಟಕಗಳನ್ನ ಇವತ್ತು ಏನ್ ಮಾಡಿದ್ದಾರೆ, ಯಾಕಂದ್ರೆ ಪಕ್ಷ ಸಂಘಟನೆ ಮಾಡ್ಲಿಕ್ಕೆ ಅಂತ ಹೇಳಿ ಇವತ್ತು ಅಧ್ಯಕ್ಷರ ಜೊತೆ ತಾವೆಲ್ಲ ಜೊತೆಗೂಡಿ ಪ್ರಾಮಾಣಿಕವಾಗಿ ಪಕ್ಷ ಸಂಘಟನೆ ಮಾಡುವಂತ ಕೆಲಸವನ್ನ ಮಾಡಬೇಕು. ಇವತ್ತು ಮುಂದಿನ ದಿನಗಳಲ್ಲಿ ಮೋಸ್ಟ್ಲಿ 15 ದಿನ ನಿಮ್ಗಾಗ್ಲೇ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಪ್ರತಿಯೊಬ್ರು ಕೂಡ DNA ಇಟ್ಟು ಈಗ ಯಾಕಂದ್ರೆ ಕೆಲವ್ರಿಗೆ ನನ್ನ ತಿಳಿದ ಪ್ರಕಾರ 297 ಜನದಲ್ಲಿ ಎಲ್ಲರೂ ಬಂದವರೇ ಅಂತ ನಾನು ಭಾವಿಸಿದ್ದೇನೆ. ಜವಾಬ್ದಾರಿ ಜಾಸ್ತಿ ಇರ್ತದೆ. ಸಭೆಗೆ ಬಂದು 10 ನಿಮಿಷ ಕೂತೋ ಹೋದೋ ಅನ್ನೋದು ಬೇಡ. ವಿಶೇಷವಾಗಿ ನೀವು ಮತದಾರ ಪಟ್ಟಿ ಪರಿಷ್ಕರಣೆ ಆಗುವಂತ ಸಂದರ್ಭದಲ್ಲಿ ನೀವೆಲ್ಲ ಇದು ಯಶಸ್ವಿ ಮಾಡಬೇಕು ಅಂತ ಹೇಳಿ ಇಷ್ಟೊಂದು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಕನಕಪುರ ತಾಲೂಕಿನ ಎಲ್ಲ ಮುಖಂಡರುಗಳಿಗೆ ಧನ್ಯವಾದವನ್ನ ಹೇಳಿ ಇವತ್ತು ಈ ಕಾರ್ಯಕ್ರಮ ಯಶಸ್ವಿ ಮಾಡ್ತಾರೆ. ತಾವೆಲ್ಲರೂ ಒಂದಿಷ್ಟು ಮಾತನಾಡ್ತೇನೆ. ಈಗ ಪಕ್ಷದ ಎಲ್ಲ ಪ್ರಮುಖ ಮುಖಂಡರು, ಪಕ್ಷದ ಕಾರ್ಯಕರ್ತ ಬಂಧುಗಳು, ಪಕ್ಷದ ಅಭಿಮಾನಿಗಳು ಸೇರಿದಂತೆ ಇಂದಿನ ದಿನ ಬಹಳ ಮಹತ್ವವಾದಂತ ಈ ಒಂದು ಸಭೆಯಲ್ಲಿ ತಮ್ಮೆಲ್ಲರ ಸಮಯವನ್ನ ಮೀಸಲಿಟ್ಟು ಭಾಗವಹಿಸಿರ್ತಕ್ಕಂಥ ಮತದಾರರ ಪರಿಷ್ಕರಣೆಯ ಹಿನ್ನೆಲೆಯಲ್ಲಿ ನಾವು ನೀವೆಲ್ಲರೂ ಇವತ್ತೇನು ಸೇರಿದ್ದೀವಿ. ಈಗಾಗಲೇ ರಾಜ್ಯ ವಕ್ತಾರರು, ಅನುಭವಿಗಳು, ಹಿರಿಯರು ದೇವರಾಜ ಅಣ್ಣವರು ಬಹಳ ಮುಕ್ತವಾಗಿ ಸುದೀರ್ಘ ಕಾಲ ನಮ್ಗೆ ಚುಕ್ಕಮ್ಮಿ ಒಂದು ಅರ್ಧ ಗಂಟೆ ತಮ್ಮೆಲ್ಲರಿಗೂ ಕೂಡ ಮತದಾರರ ಪರಿಷ್ಕರಣೆಯ ಯಾವ ರೀತಿ ನಡಿಬೇಕು ಅಂತಕ್ಕಂಥ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ಈಗಾಗಲೇ ಕ್ಷೇತ್ರದಲ್ಲಿ ಇರ್ತಕ್ಕಂಥ 297 ಬೂತ್ಗಳೇನಿದೆ, 297 ಬೂತ್ಗಳಿಂದನೂ ಕೂಡ ಬಹುತೇಕ ಎಲ್ಲ BLA 2ಗಳು ಕೂಡ ಆಗಮಿಸಿದ್ದೀರಿ. ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಪಾಲ್ಗೊಳ್ಳುವ ಮೂಲಕ ಮುಂದೆ ಈ ಮತದಾರರ ಒಂದು ಪರಿಷ್ಕರಣೆ ಯಾವ ರೀತಿ ಚುನಾವಣೆಗಳ ಮೇಲೆ ಪರಿಣಾಮ ಬೀರಲಿದೆ ಅಂತಕ್ಕಂಥದ್ದು ತಮ್ಮೆಲ್ಲರಿಗೂ ಕೂಡ ಅರಿವಾಗಿದೆ ಈ ಒಂದು ಕಾರ್ಯಕ್ರಮದಲ್ಲಿ ಅಂತಕ್ಕಂಥದ್ದು ನಾನು ಭಾವಿಸಿದ್ದೇನೆ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ತಾಲೂಕಿನ ಮಾಧ್ಯಮದ ಸ್ನೇಹಿತರಿಗೂ ಕೂಡ ಸ್ವಾಗತವನ್ನ ಕೋರ್ತೇನೆ. ಜೊತೆಯಲ್ಲಿ ಎಲ್ಲ ಪಕ್ಷದ ಮುಖಂಡರುಗಳು, ತಾಲೂಕು ಅಧ್ಯಕ್ಷರು ನಾಗರಾಜಣ್ಣ ಅವರು ಸೇರಿದಂತೆ ತಾಲೂಕಿನ ಎಲ್ಲ ಮುಖಂಡರುಗಳು, ಚಂದ್ರಣ್ಣ ಅವರು, ಚಿನ್ಸಮ್ಮಣ್ಣ ಅವರು ಕೂಡ ಈಗ BLA 1 ಆಗಿ ನಿಮ್ ಜೊತೆನಲ್ಲಿ ಇಡೀ ಕ್ಷೇತ್ರಕ್ಕೆ ಒಬ್ಬ ಪ್ರತಿನಿಧಿ ಬೇಕಾಗ್ತದೆ. ಅದು ನಾನು ಪ್ರತಿನಿಧಿಸ್ತೇನೆ ಅಂತಕ್ಕಂಥದ್ದು ಚಿನ್ಸಮ್ಮಣ್ಣ ಅವರು ಮುಂದೆ ಬಂದಿದ್ದಾರೆ. ಅವರು ಸಾಕಷ್ಟು ಜವಾಬ್ದಾರಿಗಳನ್ನ ಅನೇಕ ಚುನಾವಣೆಗಳಲ್ಲಿ ಒತ್ತಿರ್ತಕ್ಕಂಥದ್ದು ನಾವು ನೋಡಿದ್ದೇವೆ. ಈ ಬಾರಿಯೂ ಕೂಡ ಮುಂದಿನ ತಿಂಗಳು ಪ್ರಾರಂಭ ಆಗ್ತಾ ಇರ್ತಕ್ಕಂಥ ಈ ಒಂದು ಮತದಾರರ ಪರಿಷ್ಕರಣೆ ಏನಿದೆ, ಈ ಒಂದು SIR ಅಂತಕ್ಕಂಥದ್ದು ಸ್ಪೆಷಲ್ ಇಂಟೆನ್ಸ್ ರಿವಿಷನ್ ಪ್ರೋಗ್ರಾಮ್ ಏನ್ ಚಾಲನೆ ಆಗ್ತಾ ಇದೆ ಚುನಾವಣೆ ಆಯೋಗದಿಂದ, ಅದಕ್ಕೆ ಕನಕಪುರ ತಾಲೂಕಿಂದ ಚಿನ್ಸಮ್ಮಣ್ಣ ಅವರು ಪ್ರತಿನಿಧಿಸ್ತಾ ಇರ್ತಾರೆ BLA 1 ಆಗಿ. ಹಾಗಾಗಿ ಇಲ್ಲಿರ್ತಕ್ಕಂಥ ಎಲ್ಲ ನನ್ನ ಯುವಕ ಮಿತ್ರರು, ಜೊತೆಯಲ್ಲಿ ಎಲ್ಲ ಹಿರಿಯರು, ವಿಶೇಷವಾಗಿ ಮಹಿಳಾ ಘಟಕದ ಎಲ್ಲ ತಾಯಂದಿರುಗಳು ಎಲ್ರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ಲಿಕ್ಕೆ ಬಯಸ್ತೇನೆ. ಈಗಾಗಲೇ ಮತದಾರರ ಪರಿಷ್ಕರಣೆ ಬಹಳ ಗಂಭೀರವಾಗಿ, ಬಹಳ ಅದಕ್ಕೊಂದು ವೇಗ ಪಡ್ಕೊಂಡಿರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೇವೆ. ಇಡೀ ರಾಜ್ಯದಲ್ಲಿ ಅನೇಕ ವಿಧಾನಸಭಾ ಕ್ಷೇತ್ರಗಳಲ್ಲಿ, ಇಡೀ ಕರ್ನಾಟಕ ರಾಜ್ಯದಲ್ಲಿ, ಅದು ಮಧ್ಯ ಕರ್ನಾಟಕ ಇರ್ಬೋದು, ಕಲ್ಯಾಣ ಕರ್ನಾಟಕ ಇರ್ಬೋದು, ಕಿತ್ತೂರು ಕರ್ನಾಟಕ ಇರ್ಬೋದು, ಹಳೆ ಮೈಸೂರು ಪ್ರಾಂತ್ಯ ಇರ್ಬೋದು, ಉತ್ತರ ಕನ್ನಡ ಇರ್ಬೋದು, ಎಲ್ಲ ಭಾಗದಲ್ಲೂ ಕೂಡ ನಮ್ಮ ರಾಜ್ಯ ವಕ್ತಾರರುಗಳು ಹೋಗಿ ಇದೇ ರೀತಿ ನಿರಂತರವಾಗಿ ಸಭೆಗಳನ್ನ ಆಯೋಜನೆ ಮಾಡಿ
ಇದು ಎಷ್ಟು ಒಂದು ಮಹತ್ವವಾದಂತ ಒಂದು ಬೆಳವಣಿಗೆ ಇರ್ತಕ್ಕಂಥದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಇವತ್ತು ವಿಶೇಷವಾಗಿ ನಾನು ಯಾವುದೇ ಮತದಾರರ ಪರಿಷ್ಕರಣೆಯ ಒಂದು ಸಭೆಯಲ್ಲಿ ಪಾಲ್ಗೊಂಡಿಲ್ಲ. ಇವತ್ತು ನಾನು ಇಲ್ಲಿ ಬರ್ಲಿಕ್ಕೆ ಮುಖ್ಯವಾದಂತ ಒಂದು ಉದ್ದೇಶ ಕನಕಪುರ ಕ್ಷೇತ್ರ ಇರ್ಬೋದು, ಚನ್ನಪಟ್ಟಣ ಇರ್ಬೋದು, ರಾಮನಗರ ಇರ್ಬೋದು. ವಿಶೇಷವಾಗಿ ಇವು ಮೂರು ಕೂಡ ನಮ್ಮ ಮೇಲೆ ಹೆಚ್ಚಿನ ನಮ್ಮ ಕುಟುಂಬದ ಮೇಲೆ ಜವಾಬ್ದಾರಿ ಇರ್ತಕ್ಕಂಥ ಕ್ಷೇತ್ರಗಳು. ಆ ನಿಟ್ಟಿನಲ್ಲಿ ತಮ್ಮೆಲ್ಲರನ್ನು ಕೂಡ ಭೇಟಿ ಆಗ್ತಕ್ಕಂಥದ್ದಕ್ಕೂ ಕೂಡ ಒಂದು ಅವಕಾಶ ಸಿಗುತ್ತೆ ಅಂತಕ್ಕಂಥದ್ದು ಒಂದು ಭಾಗ. ಆದ್ರೆ ಜೊತೆಯಲ್ಲಿ ಇಂಥ ಕಾರ್ಯಕ್ರಮಗಳಲ್ಲಿ ಬಹುಶಃ ನಾನು ಬಂದು ಪಾಲ್ಗೊಳ್ತಕ್ಕಂಥ ಹಿನ್ನೆಲೆಯಲ್ಲಿ ನಿಮ್ಮೆಲ್ಲರಿಗೂ ಕೂಡ ಒಂದು ಹೊಸ ಹುಮ್ಮಸ್ಸು ಮತ್ತೆ ಚೈತನ್ಯ ಉಂಟಾಗ್ತದೆ ಅಂತಕ್ಕಂಥ ನಿಟ್ಟಿನಲ್ಲಿ ಬಂದು ಇವತ್ತು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀನಣ್ಣ. ದಯಮಾಡಿ ಒಂದು ನಮ್ಮ ರಾಜ್ಯ ವಕ್ತಾರರು ದೇವರಾಜಣ್ಣ ಅವರು ಮಾತನಾಡಬೇಕಾದ್ರೆ ಬಹಳ ಸ್ಪಷ್ಟವಾಗಿ ಒಂದು ವಿಚಾರ ನಿಮ್ ಮುಂದೆ ಇಟ್ಟಿದ್ದಾರೆ. ಇನ್ನು 2028ರ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆ ಬಹಳ ದೂರ ಇದೆ. ಮತ್ತೆ ಸಂಸತ್ ಚುನಾವಣೆ ಅದು ಆದ ಒಂದು ವರ್ಷದ ಬಳಿಕ ಸಂಸತ್ ಚುನಾವಣೆ ಅಂದ್ರೆ 28 ಮತ್ತೆ 28ರ ಸಾಲಿನಲ್ಲಿ ಬರ್ತಕ್ಕಂಥ ಇವೆರಡೂ ಚುನಾವಣೆಗಳ ಪೂರ್ವದಲ್ಲಿ ಬರ್ತಕ್ಕಂಥದ್ದು ಸ್ಥಳೀಯ ಚುನಾವಣೆಗಳು. ಅದು ನಿಮ್ಮ ಜಿಲ್ಲಾ ಪಂಚಾಯತಿ ಇರ್ಬೋದು, ತಾಲೂಕು ಪಂಚಾಯತಿ ಇರ್ಬೋದು, ಗ್ರಾಮ ಪಂಚಾಯತಿ ಇರ್ಬೋದು, ಅಥವಾ ಪುರಸಭೆ, ನಗರಸಭೆ, ಪಟ್ಟಣ ಪಂಚಾಯತಿ ಇಂಥ ಚುನಾವಣೆಗಳನ್ನ ಇಡೀ ರಾಜ್ಯದಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರೇನು ಎದುರು ನೋಡ್ತಾ ಇದ್ದೀರಿ. ನಿಮ್ಮ ಚುನಾವಣೆಗೆ ಈ ಒಂದು SIR ಅತ್ಯಂತ ಸಹಕಾರಿಯಾಗಬೇಕು. ಜೊತೆಯಲ್ಲಿ ನೀವುಗಳು ಮುಂದಿನ ದಿನಗಳಲ್ಲಿ ಪಕ್ಷದ ಒಂದು ಚುಕ್ಕಾಣಿ ಹಿಡಿಯುವ ಮೂಲಕ ಪಕ್ಷದಲ್ಲಿ ಗುರುತಿಸ್ಕೊಂಡು ಒಂದು ಟಿಕೆಟ್ ಅನ್ನ ತಗೊಂಡು ಒಂದು ಅಧಿಕಾರವನ್ನ ಪಡ್ಕೊಳ್ತಕ್ಕಂಥ ಒಂದು ದೃಷ್ಟಿಯಲ್ಲಿ ದಯಮಾಡಿ ತಾವೆಲ್ಲರೂ ಕೂಡ ಇವತ್ತಿಂದ ಕಾರ್ಯೋನ್ಮುಖರಾಗಿ ಕೆಲಸವನ್ನ ಮಾಡಬೇಕಾಗ್ತದೆ. ಇದು ಬಹಳ ದೂರ ಏನಿಲ್ಲ ನಮ್ಗೆ ಸಮಯ. ಇನ್ನು ಒಂದು ತಿಂಗಳಲ್ಲಿ ಮತದಾರರ ಪರಿಷ್ಕರಣೆ ಪ್ರಾರಂಭ ಆಗ್ತಾ ಇದೆ. ಈ ಮತದಾರರ ಪರಿಷ್ಕರಣೆ ಅಂತಕ್ಕಂಥದ್ದು ಈ ಹಿಂದೆಯೂ ಕೂಡ 2002ನೇ ಇಸ್ವಿಯಲ್ಲಿ ಈ ಹಿಂದೆ ಆಗಿತ್ತು. ಈಗಾಗಲೇ ಸರಿಸುಮಾರು 22-23 ವರ್ಷಗಳ ನಂತರ ಮತದಾರರ ಪರಿಷ್ಕರಣೆ ಆಗ್ತಾ ಇರ್ತಕ್ಕಂಥದ್ದು ಇವತ್ತು ನಮಗಾಗ್ಲಿ ನಿಮಗಾಗ್ಲಿ ಎಷ್ಟು ಒಂದು ಅನುಕೂಲವಾದಂತ ಒಂದು ವಾತಾವರಣ ಆಗ್ತದೆ ಮುಂದಿನ ದಿನಗಳಲ್ಲಿ ಅಂತಕ್ಕಂಥದ್ದು ದಯಮಾಡಿ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಕಾರಣ ಇವತ್ತು ಚುನಾವಣೆ ಅಂತಕ್ಕಂಥದ್ದು ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ 100 ಓಟಿಂದಲೂ ಸೋಲ್ತಾನೆ ಮನುಷ್ಯ, 10 ಓಟಿಂದಲೂ ಸೋಲ್ಬಹುದು, 25,000 ಓಟಿಂದಲೂ ಸೋಲ್ಬಹುದು. ಬಹಳ ಕಮ್ಮಿ ಅಂತರದಲ್ಲಿ ಸೋತಿರ್ತಕ್ಕಂಥದ್ದು ಕಳೆದ 23ರ ಚುನಾವಣೆ ಸಂದರ್ಭದಲ್ಲಿ ನಾವೆಲ್ಲ ಕೂಡ ನೋಡಿದ್ದೇವೆ. ಅನೇಕ ಕ್ಷೇತ್ರಗಳಿದೆ ಅತ್ಯಂತ ಅಲ್ಪ ಮತಗಳಿಂದ ಸೋತಿರ್ತಕ್ಕಂಥದ್ದು. ಅದಕ್ಕೆ ಶೃಂಗೇರಿ ಒಂದು ಉದಾಹರಣೆ ಇದೆ. ಇತ್ತೀಚಿನ ದಿನಗಳಲ್ಲಿ ಮಾಲೂರಲ್ಲಿ ಒಂದು ಉದಾಹರಣೆ ಆಯ್ತು. ಏನಂದ್ರೆ ಈ ಒಂದು ಮತದಾರರ ಪರಿಷ್ಕರಣೆ ಇಡೀ ದೇಶವ್ಯಾಪ್ತಿ ಇವತ್ತೇನಾಗ್ತಾ ಇದೆ, ಅದು ತಮಿಳುನಾಡು ತಗಳಿ, ಪಶ್ಚಿಮ ಬಂಗಾಳ ತಗಳಿ, ರಾಜಸ್ಥಾನ ತಗಳಿ, ಅನೇಕ ರಾಜ್ಯಗಳಲ್ಲಿ, ಬಿಹಾರ ತಗಳಿ, ಅನೇಕ ರಾಜ್ಯಗಳಲ್ಲಿ ಈಗಾಗಲೇ ಲಕ್ಷಾಂತರ ಜನ ಇವತ್ತು ವೋಟ್ಸು ಡಿಲೀಟ್ ಆಗಿರ್ತಕ್ಕಂಥದ್ದು ನಾವು ನೋಡಿದ್ದೇವೆ. ಅಂದ್ರೆ ತಮಿಳುನಾಡಿನ ಒಂದು ಸಣ್ಣ ಉದಾಹರಣೆ ನಿಮ್ ಮುಂದೆ ಇರ್ತಕ್ಕಂಥದ್ದಾದ್ರೆ 234 ವಿಧಾನಸಭಾ ಕ್ಷೇತ್ರಗಳು ತಮಿಳುನಾಡಿನಲ್ಲಿದೆ. ಈಗಾಗಲೇ ಚುನಾವಣೆ ಕೂಡ ನಡೀತಾ ಇದೆ. ಬಹುಶಃ ತಾವು ಮಾಧ್ಯಮಗಳಲ್ಲಿ ನೋಡಿರ್ತೀರಿ. ಈಗ ಅಂತ ತಮಿಳುನಾಡಿನಲ್ಲಿ ಎಷ್ಟು ಜನ ವೋಟರ್ಸ್ ಡಿಲೀಟ್ ಆಗಿದಾರಪ್ಪ ಅಂದ್ರೆ ಒಂದೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಕನಿಷ್ಠ ಪಕ್ಷ 40,000 ನನ್ನ ಆವರೇಜು ವೋಟರ್ಸ್ ಡಿಲೀಟ್ ಆಗಿರ್ತಕ್ಕಂಥದ್ದು. ಅಂದ್ರೆ ಇದೆಲ್ಲವನ್ನ ನೋಡಿದಾಗ ಅಥವಾ ಈ ವಿಚಾರ ನೀವು ಕೇಳ್ಪಟ್ಟಾಗ ಎಷ್ಟು ಮಹತ್ವವಾದಂತ ಈ ಒಂದು ಮತದಾರರ ಪರಿಷ್ಕರಣೆ ಅಂತಕ್ಕಂಥದ್ದು ದಯವಿಟ್ಟು ನಮ್ಮ ನಿಮ್ಮ ಹಾಗೂ ಪಕ್ಷದ ಭವಿಷ್ಯವನ್ನ ರೂಪಿಸ್ತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ಮತದಾರರ ಪರಿಷ್ಕರಣೆಯ ಒಂದು ಮೂಲಕ ಆಗ್ತದೆ. ದಯಮಾಡಿ ತಾವ್ಯಾರು ಕೂಡ ಇಲ್ಲಿ ಯಾರು ಹೆಸರುಗಳನ್ನ ಕೊಟ್ಟಿದ್ದೀರಿ 297 ಬೂತ್ಗಳೇನಿದೆ ಆ ಬೂತ್ಗಳಿಗೆ ಎಲ್ಲ ಪ್ರತಿನಿಧಿಗಳಾಗಿ ಇವತ್ತು ವೇದಿಕೆ ಮುಂಭಾಗದಲ್ಲಿ ಏನ್ ಕೂತಿದ್ದೀರಿ. ದಯಮಾಡಿ ನನ್ನ ಕಚೇರಿಯಿಂದ ಇವತ್ತು ತಮ್ಮೆಲ್ಲರಿಗೂ ಕೂಡ ಕರೆ ಬಂದಿದೆ ಅಂತ ನಾನು ಅನ್ಕೊಂಡಿದ್ದೇನೆ. ಯಾಕೆಂದ್ರೆ ಯಾವುದೇ ರಾಜ್ಯದಲ್ಲಿ ಯಾವುದೇ ಕ್ಷೇತ್ರ ಇರ್ಬೋದು, ಒಂದು ಸಲ ಅವರು BLA 2ನ ನಮ್ಮ ಕಚೇರಿಗೆ ಕೊಟ್ಟಂತ ಸಂದರ್ಭದಲ್ಲಿ ಅದು ತಮ್ಮಗಳಿಗೆ ಒಂದು ಕರೆಯನ್ನ ಮಾಡಿ ನೀವು ಯಾವ ರೀತಿ ಇದರಲ್ಲಿ ಸಹಕರಿಸ್ತಕ್ಕಂಥದ್ದಕ್ಕೆ ಸಿದ್ಧರಿದ್ದೀರಿ ಅಂತಕ್ಕಂಥ ಒಂದು ಪ್ರಶ್ನೆಯನ್ನು ಕೂಡ ನಾವು ಕೇಳಬೇಕಾಗ್ತದೆ. ಹಾಗಾಗಿ ಆ ಕೆಲಸವನ್ನ ಕೂಡ ನಮ್ಮ ಕಚೇರಿಯಿಂದ ಮಾಡಿದ್ದಾರೆ ಅಂತಕ್ಕಂಥದ್ದು ನಾನು ಭಾವಿಸಿದ್ದಾರೆ. ಇಲ್ಲಿರ್ತಕ್ಕಂಥ ನಮ್ಮ ಮುಖಂಡರು ಕೂಡ ಕೇಳಿದೆ, ಎಷ್ಟು ದಿನದಲ್ಲಿ ನೀವು ಇವೆಲ್ಲವನ್ನ ತಯಾರಿ ಮಾಡಿದ್ರಿ, ಕೂತ್ಕೊಂಡು ಚರ್ಚೆ ಮಾಡಿದ್ದೀರಾ, ಕೇಳಿದ್ದೀರಾ, ಸಮಯ ಮೀಸಲಿರ್ತಾರ ನಮ್ಮ BLA 2ಗಳು? ಯಾಕೆಂದ್ರೆ ಇದೇನು 6 ತಿಂಗಳು ನಡೀತಕ್ಕಂಥದ್ದೇನಿಲ್ಲಣ್ಣ. ಇದು ನಡೀತಕ್ಕಂಥದ್ದೇ ಕೇವಲ 1 ತಿಂಗಳು ಪ್ರಾಸೆಸ್. ಬಹಳ ನಿಮ್ಗೆ 3 ತಿಂಗಳು 6 ತಿಂಗಳು ನಡೀತಕ್ಕಂಥ ಪ್ರಕ್ರಿಯೆ ಅಲ್ವೇ ಅಲ್ಲ ಇದು.
ಹಾಗಾಗಿ ಕೇವಲ ಒಂದು ತಿಂಗಳು ಬಹಳ ಗಂಭೀರವಾಗಿ ನಡೀತಕ್ಕಂಥ ಪ್ರಕ್ರಿಯೆ ಇದು, ಒಂದೇ ತಿಂಗಳು. ಅದು ಮುಂದಿನ ತಿಂಗಳಿಂದ ಪ್ರಾರಂಭ ಆಗ್ತಾ ಇದೆ. ದಯಮಾಡಿ ತಮ್ಮಲ್ಲಿ ಏನಾದ್ರೂ ಇವತ್ತು ದೇವರಾಜಣ್ಣ ಅವರು ಮಾತನಾಡಿರ್ತಕ್ಕಂಥ ಒಂದಷ್ಟು ವಿಚಾರಗಳ ಬಗ್ಗೆ ನಿಮ್ಗೆ ಏನಾದ್ರೂ ತಿಳುವಳಿಕೆ ಮೂಡಿಲ್ಲ, ನಿಮ್ಗೆ ಅರ್ಥ ಆಗಿಲ್ಲ ಅಂತಕ್ಕಂಥದ್ದು ಯಾರಿಗಾದ್ರೂ ಆ ರೀತಿ ಆಗಿದೆಯಣ್ಣ? ವಿಚಾರ ಅರ್ಥ ಆಗಿದೆಯಾ? ವಿಚಾರ ಕೇಳಿಸ್ಕೊಂಡಿದ್ದೀರಾ ಏನಣ್ಣ? ವಿಚಾರ ಕೇಳಿಸ್ಕೊಂಡಿದ್ದೀರಾ? ವಿಷಯ ಅರ್ಥ ಆಗಿದೆಯಾ? ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ಇನ್ನು 10 ಬಾರಿ ಕಳಿಸ್ಕೊಡ್ತೀನಿ, ಇನ್ನು 10 ಬಾರಿ ಕಾರ್ಯಾಗಾರ ಮಾಡ್ತೀನಿ, ನನಗೇನ್ ಚಿಂತೆ ಇಲ್ಲ. ಯಾಕೆಂದ್ರೆ ನಿಮ್ಮ ಭವಿಷ್ಯ ನಿರ್ಧಾರ ಆಗತ್ತೆ, ಇದರಿಂದ ಪಕ್ಷದ ಭವಿಷ್ಯ ನಿರ್ಧಾರ ಆಗತ್ತೆ. ನಿಮ್ ಭವಿಷ್ಯ ಪಕ್ಷದ ಭವಿಷ್ಯದ ಮೇಲೆ ರೂಪಿಸಿದೆ. ದಯಮಾಡಿ ನೀವೆಲ್ಲರೂ ಕೂಡ ಯಾರು ಅರ್ಥ ಆಗಿಲ್ಲ ಮತ್ತೆ ಏನಾದ್ರೂ ಇಲ್ಲ 297 ಬೂತಿಂದ BLA 2ಗಳು ಏನಾದ್ರೂ ಬರ್ದೇ ಹೋಗಿದ್ರೆ ಇಲ್ಲಿಗೆ ಅಂತವ್ರಿಗೂ ಕೂಡ ಒಂದು ಪಟ್ಟಿ ಮಾಡಿಸ್ತೀನಿ. ಅವ್ರಿಗೂ ಕೂಡ ಮತ್ತೆ ಸಪರೇಟ್ ಆಗಿ ಅವ್ರನ್ನೇ ಕರೆದು ಬೇಕಾದ್ರೆ ಒಂದು 10 ಜನ 15 ಜನ ಬಂದಿಲ್ಲ ಅನ್ನೋದಾದ್ರೆ ದಯವಿಟ್ಟು ಚಿಕ್ಕಮ್ಮಣ್ಣವ್ರೆ ಅದೊಂದು ಲಿಸ್ಟ್ ಮಾಡ್ಕೊಳ್ಳಿ. ಅವ್ರಿಗೆ ಮತ್ತೆ ಬೇಕಾದ್ರೆ ಸಪರೇಟ್ ಆಗಿ ಕರೆದು ಕೂರಿಸಿ